ಹುಷಾರಾಗಿರ್ಬೇಕು ನೀವು. ಒಂದ್ ವೇಳೆ ಸಿಗಾಕೊಂಡ್ರೆ ಏನ್ ಕತೆ? ಚಾನ್ಸೇ ಇಲ್ಲ. ಟೈಮ್ ಯಾವಾಗ ಕೈ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ನಕ್ಷತ್ರ ಸಾಯಕ್ ಮುಂಚೆನೆ ನಮ್ಮ ಮನೆಯಲ್ಲೂ ನಮ್ಮ ವಿಷಯ ಗೊತ್ತಾದ್ರೆ ಆಮೇಲೆ ಇಲ್ಲಿವರೆಗೂ ನೀವೇನೇನು ಮಾಡಿದ್ರು ಎಲ್ಲ ವೇಸ್ಟ್, ಏನೂ ಮಾಡೋಕ್ಕಾಗಲ್ಲ. ವಾಟ್ ಯು ಮೀನ್? ನಕ್ಷತ್ರ ಸತ್ ಮೇಲೆ ನಾನು ಸಿಗಾಕೊಂಡ್ರು ಓಕೆ ಅನ್ನೋ ಥರ ಇದೆ? ನೋ 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 ನೋ, ನಾನು ಹಾಗೆ ಹೇಳಿಲ್ಲ. ಈ ಅಟ್ಯಾಕಿಂದ ನಿಮ್ಮ ಕೈ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನಾನು ಪ್ರೇ ಮಾಡೋದು. ಪ್ರೇ ಮಾಡೋದೆಲ್ಲ ಬೇಕಾಗಿಲ್ಲ. ಎಷ್ಟು ದಿನ ನಾನು ಬುದ್ಧಿ ಯೂಸ್ ಮಾಡಿ ಗೆದ್ದಿದ್ದೀನಿ. ಮುಂದೇನೂ ಅದೇ ವರ್ಕ್ ಆಗುತ್ತೆ. ಎಲ್ಲರೂ ಮೂಗಿನ ಕೆಳಗೆ ಇಷ್ಟೊಂದೆಲ್ಲ ಮಾಡಿದೆ, ಯಾರಿಗೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಲಿಲ್ಲ. ಮುಂದೆ ಗೊತ್ತಾಗತ್ತಾ? ಆದರೂ ಹುಷಾರಾಗಿರ್ಬೇಕಲ್ವಾ? ಕೆಲವೊಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ. ನನ್ನ ಅದೃಷ್ಟ ಅಷ್ಟು ಸುಲಭವಾಗಿ ನನ್ನ ಕೈ ಬಿಡಲ್ಲ. ಆದರೂ ನಾನು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಐ ವಿಲ್ ಡೆಫಿನೆಟ್ಲಿ ಫಿನಿಶ್ ಹರ್. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಹಾಗಾದ್ರೆ ಇನ್ನೂ ಒಳ್ಳೇದು. ಆ ಕಡೆ ಆ ನಕ್ಷತ್ರನ ಕಾಟನೂ ಇರಲ್ಲ, ಈ ಕಡೆ ನನ್ನ ಮದುವೆ ಆಗೋ ಕರ್ಮನೂ ಇರಲ್ಲ. ಚಿಲ್ ಮಾಡ್ಕೊಂಡಿರ್ತೀನಿ. ಯಾಕೆ ಸೈಲೆಂಟ್ ಆದೆ? ಏನಾಯ್ತು? ಏನಿಲ್ಲ, ನೀವು ಸಿಕ್ಕಾಕೊಂಡ್ರೆ ಹೇಗಿರ್ಬೋದು ಅಂತ ನೆನ್ಸ್ಕೊಂಡು ಭಯ ಆಯಿತು. ನೋನು ನಿಮ್ಗೆ ಹಾಗೆ ಆಗಬಾರ್ದು. ಆಗೋದು ಇಲ್ಲ. ಐ ನೋ ಹೌ ಟು ಎಸ್ಕೇಪ್. ಅಷ್ಟು ಪ್ಲಾನ್ ಇಲ್ಲದೆ ಇಂಥದ್ದೊಂದು ರಿಸ್ಕ್ ತಗೋತೀನ? ಯಾ ರೈಟ್. ನೆಕ್ಸ್ಟ್ ಪ್ಲಾನ್ ಏನು? ಏನೋ ಇದೆ, ನಂಗೂ ಹೇಳಿ. ಮಾಡ್ದಾಗ ಗೊತ್ತಾಗತ್ತೆ. ನೀನೇ ನೋಡ್ತೀಯ. ಎಷ್ಟು ದಿನ ಕಟ್ ಹಾಕೋದು, ಬಿಟ್ಬಿಡೋದು, ಜೀವ ಉಳ್ಸ್ ಕಳ್ಸೋದು, ಇದೆಲ್ಲ ಮಾಡಿದೆ ಸುಮ್ಮನೆ ತಮಾಷೆಗೆ. ಹಾರ್ಡ್ ಕೋರ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ತಾರಲ್ಲ ಹಾಗೆ. ದ ರಿಯಲ್ ಗೇಮ್ ಬಿಗಿನ್ಸ್ ನೌ. ಏನ್ ಮಾಡ್ತೀರಾ? ಐ ಆಮ್ ರಿಯಲಿ ಕ್ಯೂರಿಯಸ್. ಏನೋ ಮಾಡ್ತೀನಿ ಅನ್ನಲ್ಲ, ಡೋಂಟ್ ವರಿ. ಎಂಟರ್ಟೈನ್ಮೆಂಟ್ಗೇನೋ ಕಮ್ಮಿ ಆಗಲ್ಲ. ನನಗೆ ಎಂಟರ್ಟೈನ್ಮೆಂಟ್ ಬೇಡ, ಅವಳು ಡೆತ್ ನ್ಯೂಸ್ ಬೇಕು. ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಅವಳೊಬ್ಬಳ್ದೆ ಯಾಕೆ, ಅವಳ ಜೊತೆ ಅವಳ ಅಪ್ಪಂದು ಡೆತ್ ನ್ಯೂಸ್ ಬರುತ್ತೆ. ತಲೆ ಕೆಡ್ಸ್ಕೊಬೇಡ. ಡ್ಯಾಮ್, ಕಾಲ್ ಕಟ್ ಮಾಡ್ದ ಅಂತ ಏನು ಅರ್ಜೆಂಟ್? ಇವನ್ ಕಲರ್, ಆಟಿಟ್ಯೂಡ್ ಎರಡನ್ನೂ ತಡ್ಕೊಂಡ್ರೆ ಕೆಲಸ ಆಗೋದಂತೂ ಪಕ್ಕ, ಅದರಲ್ಲಿ ಡೌಟೇ ಇಲ್ಲ. ಈ ಸಲ ಏನೋ ಸೀರಿಯಸ್ ಆಗಿ ಮಾಡಕ್ಕೆ ಹೊರಟಿದ್ದಾನೆ. ಆ ದಿನ ಯಾವಾಗ ಬರುತ್ತೋ, ನಾನಿನ್ನು ಎಷ್ಟು ದಿನ ಕಾಯ್ಬೇಕೋ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆಗೆ ಬಂದು ನನ್ನ ತಾಯಿ ಮುಂದೆನೆ ನನ್ನ ತಮ್ಮನ ಬಗ್ಗೆ ಹೀಗೆ ಮಾತಾಡ್ತೀರಾ? CS ಅಂದ್ರೆ ಯಾರು, ನಾನು ಹೇಗೆ, ನನ್ನ ಪವರ್ ಏನು ಅಂತ ಯಾರ ಹತ್ರ ಹೇಳ್ತಾ ಇದ್ದೀರಾ ರೀ? ನಿಮ್ ತರ್ಪ ಯಾರ ಹತ್ರ? ನಮ್ಮ ಹತ್ರನಾ? ನಿಮಗಿನ್ನೂ ನಿಮ್ಮ ಅಧಿಕಾರದ ಮತ ಇಳ್ದಿಲ್ವಾ? ನೀನೇನ್ ಬೇಕಾದ್ರೂ ಅನ್ಕೋ ಭೂಪತಿ, ನನಗೆ ಮೌರ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು ಅಷ್ಟೇ. ಅದು ಗೊತ್ತಾಗದೆ ನಾನು ಇಲ್ಲಿಂದ ಹೋಗಲ್ಲ. ರೀ ಬೇಡ ರೀ, ಅವ್ರು ಅಷ್ಟು ಹೇಳಿದ್ಮೇಲೂ ನಾವು ಒತ್ತಾಯ ಮಾಡೋದು ಸರಿ ಇಲ್ಲ. ನೀ ಸುಮ್ಮನೆ ಆರ್ತಿ, ನಾನು ಯಾಕೆ ಕೇಳಬಾರ್ದು? ನಾನೇನು ಅವನನ್ನ ಕ್ರಿಮಿನಲ್ಲು, ಅವನನ್ನ ಜೈಲ್ಗೆ ಹಾಕಿಸ್ತೀನಿ ಅನ್ನ. ನಾನು ಅವನ ಹತ್ರ ಒಂದ್ಸತಿ ಮಾತಾಡಬೇಕು ಅಂದೆ, ಅದ್ರಲ್ಲಿ ತಪ್ಪೇನಿದೆ? ನಮ್ಮ ತಮ್ಮ ನಮ್ಮ ಇಷ್ಟ, ಅವನೆಲ್ಲಾದ್ರೂ ಇರ್ಲಿ, ಹೇಳಲ್ಲ ಅಂದ್ಮೇಲೆ ಮುಗೀತು. ನೀವೇನ್ರಿ ದೌಲತ್ ತೋರಿಸೋದು? ನಾನು ನಿಮ್ಮ ತಾಯಿ ಜೊತೆ ಮಾತಾಡ್ತಿದ್ದೀನಿ, ನೀನ್ ಮಾತಾಡದೆ ಸುಮ್ಮನೆ ನಿಂತ್ಕೊ. ಯಾರು ಮಾತಾಡಿದ್ರು ಅಷ್ಟೇ, ನಮ್ಮ ಉತ್ತರ ಒಂದೇ, ಮೌರ್ಯ ನಿಮಗೆ ಸಿಗಲ್ಲ. ನೋಡಿ, ನೀವಾಗೆ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಈ ಚಂದ್ರಶೇಖರ್. ನಿನಗೇನು ಅನ್ಸುತ್ತೆ?
ಓಕೆ, ಯಾವಾಗ? ನೋ ನೋ ನೋ, ಡೋಂಟ್ ಡೂ ದ್ಯಾಟ್. ಡೌಟ್ ಬರುತ್ತೆ. ಇಷ್ಟು ದಿನ ಯಾರಿಗೂ ಗೊತ್ತಾದಾಗ ಮ್ಯಾನೇಜ್ ಮಾಡಿದ್ಯಾ, ಹಾಗೆ ಮೇಂಟೈನ್ ಮಾಡು. ನಾನು ನಿನ್ನ ಹತ್ರ ಮಾತಾಡಬೇಕು ಇವತ್ತೇ, ಅರ್ಜೆಂಟ್ ಇದೆ. ನೆಕ್ಸ್ಟ್ ಪ್ಲ್ಯಾನ್ಗೆ ನನಗೆ ನಿನ್ನ ಹೆಲ್ಪ್ ಬೇಕು. ಆ ಮನೇಲಿ ನಿನ್ನ ಹೆಲ್ಪ್ ಇಲ್ಲದೆ ನನಗೇನು ಮಾಡೋಕ್ಕಾಗಲ್ಲ. ಏನಾಗಲ್ಲ, ಡೋಂಟ್ ವರಿ. ಇನ್ನು ಸ್ವಲ್ಪ ಹೊತ್ತಲ್ಲ ಅಲ್ಲಿರ್ತೀನಿ. ವೇಟ್ ಫಾರ್ ಮೀ. ಗಾಡ್, ಮೌರ್ಯನ ಬಗ್ಗೆ ಕೇಳೋದಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನು ಹೇಳಿ, ಹೇಗೆ ಲಾಕ್ ಆಗಿದ್ದೀನಿ ಅಂದರೆ, ಅವ್ನ ಮನೆಯಲ್ಲಿ ಅವ್ರು 3 ಜನ ಅಣ್ಣಂದಿರು ಅಷ್ಟು ಚೆನ್ನಾಗಿದ್ದಾರೆ. ಇವ್ನು ನೋಡಿದ್ರೆ ಹಿಂಗೆ, ಅದು ಯಾಕೆ ಹಾಗೆ ಹುಟ್ಟಿದಾನೋ. ಇವನು ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಕೊಳ್ತಿದ್ದೆ. ದುಡ್ಡು ನೋಡಿದ್ರೆ ಓಕೆ, ಬಟ್ ಆ ಕಲರ್, ಗಾಡ್, ಕಾಂಟ್ ಟೇಕ್ ಇಟ್. ಇವ್ರಿವತ್ತು ನನ್ನ ಬಿಡಲ್ಲ ಅನ್ಸುತ್ತೆ. ಹಲೋ ಅತ್ತೆ. ಏನು ಮಾಡ್ತಿದ್ಯಾ ಶ್ವೇತಾ? ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಅತ್ತೆ, ಪಾತ್ರೆ ತೊಳಿತಿದ್ದೆ. ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಕೈಯೆಲ್ಲ ಸೋಪ್ ಆಗಿತ್ತು, ಅದಕ್ಕೆ ರಿಸೀವ್ ಮಾಡೋದು ಲೇಟ್ ಆಯಿತು. ಓ ಪುವರ್ ಥಿಂಗ್. ಆ ಕೆಲಸ ಎಲ್ಲ ಮಾಡಿಸ್ತಾರ ನಿನ್ನ ಹತ್ರ? ಮನೆ ಅಂದಮೇಲೆ ಮಾಡಬೇಕಲ್ವಾ ಅತ್ತೆ, ಅದು ಅಮ್ಮಂಗೋಸ್ಕರ ಮಾಡ್ತಿದ್ದೀನಿ. ಹೌ ಸ್ವೀಟ್. ನಿಂಗೆ ಹೆಚ್ಚು ದಿನ ಈ ಕಷ್ಟ ಇರಲ್ಲ ಶ್ವೇತಾ. ಆದಷ್ಟು ಬೇಗ ಈ ಮನೆಗೆ ಬರ್ತೀಯ. ಡೋಂಟ್ ಯು ವರಿ. ಸರಿ ಅತ್ತೆ. ಅತ್ತೆ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ಸ್ವಲ್ಪ ಕೆಲಸ ಇದೆ. ಇರು ಇರು ಇರು, ನಾನು ನಿನ್ನ ಹತ್ರ ಬೇರೆ ಏನೋ ಮಾತಾಡೋದಕ್ಕೆ ಫೋನ್ ಮಾಡಿದ್ದು. ಒಂದು 5 ನಿಮಿಷ ಅಷ್ಟೇ. ಮೌರ್ಯನ ಬಗ್ಗೆನೋ? ಛೇ, ಫೋನ್ ಇಡ್ತೀನಿ ಅಂದರೂ ಬಿಡ್ತಿಲ್ಲ. ಶ್ವೇತಾ, ಅತ್ತೆ, ಅದೇ ನೀನು ಮೌರ್ಯ ಮೀಟ್ ಆಗಿದ್ರಲ್ಲ, ನಿಂಗೇನು ಅನ್ನಿಸ್ತು? ಆಮೇಲೆ ಏನಾದರೂ ಮೌರ್ಯ ಫೋನ್ ಮಾಡಿದ್ನಾ? ಅತ್ತೆ, ಅದು ಆಮೇಲೆ ಏನಿಲ್ಲ ಅತ್ತೆ. ಸರಿ, ಆವತ್ತೇನು ಅನ್ನಿಸ್ತು? ವಾಂತಿ ಮಾಡ್ಕೋಬೇಕನ್ನಿಸ್ತು ನಿಮ್ಮ ಮಗನ ಚಂದ ನೋಡಿ. ಹೇಳು ಶ್ವೇತಾ, ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಆವತ್ತು ನೀ ಬೇಗ ಹೊಟ್ಟೋದ್ಯಂತೆ ಮೌರ್ಯ ಹೇಳ್ದ. ಇರಲಿ ಬಿಡು, ನಿಂಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ನಾನು ಸುಮ್ಮನೆ ಆದೆ. ಹಾಂ ಅತ್ತೆ. ಏನಂತ ಡಿಸೈಡ್ ಮಾಡಿದೆ? ಗಾಡ್, ನನ್ನ ಕಲರ್ ಏನು, ನನ್ನ ಮಗನ ಕಲರ್ ಏನು ಅಷ್ಟು ಗೊತ್ತಾಗಲ್ವಾ? ನಾನು ಅವನನ್ನ ಕಟ್ಕೊಂಡ್ರೆ ಜೋಡಿ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನಿನಗೆ ಗೊತ್ತಾಗ್ತಿಲ್ವಾ? ನಿನ್ನ ಕಣ್ಣು ಮುಂದೆ ಬರ್ತಿಲ್ವಾ? ಯಾಕೆ ಶ್ವೇತಾ ಏನೂ ಮಾತಾಡ್ತಿಲ್ಲ? ನಿನ್ನ ಒಪಿನಿಯನ್ ಹೇಳು. ಅಲ್ಲ ಅತ್ತೆ, ಅದು ನನಗಿನ್ನೊಂದು ಸ್ವಲ್ಪ ದಿನ. ಓಕೆ 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 ಓಕೆ, ನಾನು ಅರ್ಜೆಂಟ್ ಮಾಡಲ್ಲ. ಟೇಕ್ ಯುವರ್ ಟೈಮ್ ಡಿಯರ್. ಆಮೇಲೆ ನೀನೇ ಫೋನ್ ಮಾಡಿ ಹೇಳು, ನಾನು ಮತ್ತೆ ಕೇಳಕ್ಕೆ ಬರಲ್ಲ. ಥ್ಯಾಂಕ್ ಯು ಅತ್ತೆ. ಇರಲಿ ಶ್ವೇತಾ, ಟೇಕ್ ಕೇರ್ ಡಿಯರ್. ಹಾಂ ಅತ್ತೆ, ಬಾಯ್. ಬಾಯ್. ಎಲ್ಲಿದ್ದೀರಾ? ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು? ನಾವು ಸುಮ್ಮನಿದ್ರೆ ಆಗಲ್ಲ. ಗೊತ್ತು, ಪ್ಲ್ಯಾನ್ ರೆಡಿ ಇದೆ, ಅದ್ರ ಮೇಲೆ ಬಂದಿದ್ದೀನಿ. ಕೆಲಸ ಆಗ್ತಿದೆ. ಹೌದಾ? ಮತ್ತೆ ನೀವು ನನ್ನ ಹತ್ರ ಏನೂ ಹೇಳೇ ಇಲ್ಲ. ನೀವೇನೇ ಮಾಡಿದ್ರು ನನ್ನ ಹತ್ರ ಶೇರ್ ಮಾಡಿ. ಅಗತ್ಯ ಬಿದ್ದಾಗ ಹೇಳ್ತೀನಿ. ಸ್ಟಿಲ್ ಒಂದೇ ಟೀಮ್ ಅಲ್ವಾ, ಏನೇ ಮಾಡಿದ್ರು ಇಬ್ರಿಗೂ ಗೊತ್ತಿರಬೇಕು. ಹೌದು, ಇವಾಗ ನೀವು ಎಲ್ಲಿದ್ದೀರಾ? ಭೂಪತಿ ಮನೆಗೆ ಬಂದಿದ್ದೀನಿ. ಐ ಮೀನ್ ನನ್ನ ಮನೆಗೆ ಬಂದಿದ್ದೀನಿ.
ವಾಟ್? ನೆಕ್ಸ್ಟ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಮನೆಗೆ ಬರಲೇಬೇಕು. ಅಲ್ಲ, ಯಾರಾದರೂ ನೋಡಿದ್ರೆ ಏನಾಗತ್ತೆ? ಮಗ ಮನೆಗೆ ಬಂದಿದ್ದಾನೆ ಅನ್ಕೋತಾರೆ. ನಕ್ಷತ್ರ ನೋಡಿದ್ರೆ ಆ ಕ್ರಿಮಿನಲ್ ಮನೆಗೆ ಬಂದಿದ್ದಾನೆ ಅಂತ ಅನ್ಕೊಳ್ತಾಳೆ. ಬಿ ಸೀರಿಯಸ್. ಅವಳು ನೋಡಲ್ಲ. ಅದು ಹೇಗೆ? ಅವಳು ಮನೇಲಿಲ್ವಾ? ಇರಬೇಕು, ಇದ್ದಾಳೆ ಅನ್ಸತ್ತೆ. ಓ ಗಾಡ್ ಮೌರ್ಯ, ಕಮಾನ್, ಸತಾಯಿಸ್ಬೇಡಿ, ವಿಷಯ ಹೇಳಿ. ಅಷ್ಟು ರಿಸ್ಕ್ ಇಟ್ಕೊಂಡು ಆ ಮನೆಗೆ ಯಾಕೆ ಹೋಗ್ಬೇಕು? ಈ ಮನೇಲಿ ನನಗೊಬ್ರು ಸಪೋರ್ಟರ್ ಇದ್ದಾರೆ ಅಂದಿದ್ದೆ, ನೆನ್ಪಿರ್ಬೇಕಲ್ವಾ? ಹಾಗಾದ್ರೆ ನನ್ನ ಅನುಮಾನ ನಿಜಾನಾ? ಎಸ್. ಓ ಗಾಡ್, ಯಾರವರು? ಇಷ್ಟು ದೊಡ್ಡ ಇಶ್ಯೂ ಇದ್ರು ಏನು ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡ್ತಿರೋದು ಯಾರವರು? ಎಸ್. ನೆಕ್ಸ್ಟ್ ಪ್ಲ್ಯಾನ್ಗೆ ನನಗೆ ಅವ್ರ ಹೆಲ್ಪ್ ಬೇಕು. ಅದಕ್ಕೆ ಡೈರೆಕ್ಟಾಗಿ ಮನೆಗೆ ಬಂದೆ. ಒಂದು ವೇಳೆ ಸಿಚುವೇಶನ್ ಕೈ ಮೀರಿದ್ರೆ ಅವರೇ ಮ್ಯಾನೇಜ್ ಮಾಡ್ತಾರೆ. ಮೌರ್ಯ ಪ್ಲೀಸ್, ಅದು ಯಾರು ಅಂತ ಹೇಳಿ. ಮೊನ್ನೆಯಿಂದ ನನ್ನ ತಲೆನಲ್ಲಿ ಅದೇ ಕೊರಿತಿದೆ. ನಮಗೆ ಗೊತ್ತಿಲ್ಲದೆ ಆ ಮನೆಯಲ್ಲಿ ನಿಮಗೆ ಹೆಲ್ಪ್ ಮಾಡೋರು ಯಾರಿದ್ದಾರೆ ಅಂತ. ವೇಟ್, ಸಮಯ ಬಂದಾಗ ಗೊತ್ತಾಗುತ್ತೆ. ನಾಟ್ ನೌ. ಬಾಯ್. ಆ ಮನೆಯಲ್ಲಿ ಎಲ್ಲರೂ ಪಾಪಚಿಗಳು ಅಂದಮೇಲೆ ಇವನಿಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಅತ್ತೆನಾ? ಅತ್ತೆನೇ ಎಲ್ಲರೂ ಮುಂದೆ ನಾಟಕ ಮಾಡ್ತಾ ಇವನ್ ಜೊತೆ ಕೈ ಜೋಡಿಸಿದಾರ? ಅತ್ತೆ ಹಾಗೆ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ. ಅವರು ಸ್ಟ್ರೈಟ್ ಲೇಡಿ, ಈ ಕಳ್ದಾರಿ ಎಲ್ಲ ಗೊತ್ತಿಲ್ಲ. ಹಾಗಿದ್ರೆ ಮತ್ಯಾರು? ಯಾರು 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 ನನ್ಗೆ ಗೊತ್ತಾಗ್ಲೇಬೇಕು. ಭೂಪತಿ ಇರ್ಬೋದಾ?